ಈ ಜಾಗದ ಬಗ್ಗೆ ಒಂದಷ್ಟು ಗೊಂದಲಗಳೀಗ ಇರೋದು. 1998ರಲ್ಲೇ ಇಲ್ಲಿ ಜಾಗವನ್ನ ಖರೀದಿ ಮಾಡಿ ಮನೆಗಳ ನಿರ್ಮಾಣವನ್ನ ಕೂಡ ಮಾಡಿದ್ರು. ಆದ್ರೆ 2004ರಲ್ಲಿ ಜಾಗ ನಮಗ್ ಸೇರ್ತಾ ಇದೆ ಅಂತ ಬಿಡಿಎ ಹೇಳ್ತಿದೆ. 2005ರಲ್ಲಿ ಈ ಜಾಗದ ಮಾಲೀಕರಿಂದ ಬಿಬಿಎಂಪಿಗೆ ತೆರಿಗೆ ಸಂದಾಯ ಮಾಡಿರುವಂತಹ ಎಲ್ಲಾ ದಾಖಲೆಗಳಿದೆ. ಈ ದಾಖಲೆಗಳೇ ಈಗ ಆಧಾರ. ಈ ದಾಖಲೆ ಸಮೇತ ಕೋರ್ಟ್ಗೆ ಹೋಗೋದಕ್ಕೆ ನಿವಾಸಿಗಳು ಸಜ್ಜಾಗಿದ್ದಾರೆ. ಮೊನ್ನೆವರೆಗೂ ಕರೆಂಟ್ ಬಿಲ್ ಕಟ್ಟಿದ್ವಿ, ಅದು ಹೇಗೆ ಬಿಡಿಎಗೆ ಸೇರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಒಂದಷ್ಟು ಅವ್ರ ಬಳಿ ದಾಖಲೆಗಳಿದೆ. ನಾವು ಕರೆಂಟ್ ಬಿಲ್ ಕಟ್ಟಿದ್ದೀವಿ, ತೆರಿಗೆ ಕಟ್ಟಿದ್ದೀವಿ, ಟ್ಯಾಕ್ಸ್ ಕಟ್ಟಿದ್ದೀವಿ, ಇದನ್ನೆಲ್ಲ ಕಟ್ಟಿಸ್ಕೊಂಡು ಈಗ ನಮ್ಮ ಜಾಗ ಅಂತ ಹೇಳ್ತಾ ಇದ್ದಾರೆ. ಒತ್ತುವರಿ ಮಾಡೋದಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಕಟ್ಟಿಸ್ಕೊಂಡಿದ್ಯಾಕೆ, ಜೊತೆಯಲ್ಲಿ ಜಾಗ ಯಾವಾಗ ಅವ್ರಿಗೆ ಸೇರಿತು ಅನ್ನುವಂತ ಪ್ರಶ್ನೆಯನ್ನ ಕೂಡ ಸ್ಥಳೀಯ ನಿವಾಸಿಗಳು ಮಾಡ್ತಾ ಇರೋದು. ಈ ಡಾಕ್ಯುಮೆಂಟ್ 96 ರಿಜಿಸ್ಟರ್ ಮಾಡಿದ್ದಾರೆ. ಡಾಕ್ಯುಮೆಂಟ್ ಸೈಜ್ ಬಂದು 30-50 ಡಾಕ್ಯುಮೆಂಟ್ ಇದು. ಈ ಮನೆ ಆಲ್ಮೋಸ್ಟ್ ಬಂದ್ಬಿಟ್ಟು ನಿಯರ್ಲಿ ಬಂದ್ಬಿಟ್ಟು 35 ಇಯರ್ಸ್ ಡಾಕ್ಯುಮೆಂಟ್ ಇದು. 35 ಇಯರ್ಸ್ ನಲ್ಲಿ ಬಿಡಿಎಗೆ ಗೊತ್ತಾಗಿಲ್ಲ ಸರ್, ಇದು ಬಿಡಿಎನ್ ಗೊತ್ತಾಗಿಲ್ಲ ಅವ್ರಿಗೆ. ಬಡವರು ಇವರು, ಊಟ ಇಲ್ಲ, ತಿನ್ನಕ್ಕೆ ಊಟ ಇಲ್ಲ ಅವ್ರಿಗೆ. ರೋಡ್ ಬೀದಿಗೆ ಬಂದಿದ್ದಾರೆ ಇವರು. ಎಲ್ಲಿ ಹೋಗ್ತಾರೆ ಸರ್ ಇವರು? ಡಾಕ್ಯುಮೆಂಟ್ ನೋಡಿ, ಸೇಲ್ ಡೀಡ್ ಆಯ್ತು ಅವ್ರ ಹತ್ರ ಆಯ್ತು, ಪ್ಲಸ್ ಇಸಿ ಖಾತಾ, ಕಂದಾಯ, ಈ ಖಾತಾ, ಎಲೆಕ್ಟ್ರಿಸಿಟಿ ಬಿಲ್, ಮೀಟರ್ ಎಲ್ಲ ಆಯ್ತು. ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ ಇಲ್ವಾ? ಅನ್ಯಾಯ ಇಲ್ವಾ ಸರ್? ಇದು ನ್ಯಾಯ ಕೊಡ್ಬೇಕಿಲ್ವಾ? ಎಲ್ಲೆಲ್ಲಿ ಹೋಗ್ಬೇಕು ಸರ್ ಇವರೆಲ್ಲ? ಟಾರ್ಗೆಟ್ ನಾವೇ ಬರೋದಾ? ನಮ್ಗೆ ಟಾರ್ಗೆಟ್ ಮಾಡ್ತಾರಲ್ವಾ ಸರ್? 36 ಮನೆಗಳ ಡೆಮಾಲಿಷ್ ಮಾಡಿದ್ದಾರೆ. ಟೋಟಲ್ ಡಾಕ್ಯುಮೆಂಟ್ ಮಾತ್ರ, ಪ್ರಾಪರ್ ಡಾಕ್ಯುಮೆಂಟ್ ಇರುತ್ತೆ. ಒಂದು ಡಾಕ್ಯುಮೆಂಟ್ ನೋಡಿ ಸರ್, ಪ್ರಾಪರ್ ಒಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಡಾಕ್ಯುಮೆಂಟ್ ನೋಡಿ. ಡೈರೆಕ್ಟ್ ಒಂದು ಓನರ್ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ. ಲೇಔಟ್ ಓನರ್ ಮುನಿಸ್ವಾಮಿಯಪ್ಪ ಗೌಡರ್ ಅಂತ ಹೇಳಿಟ್ಟು ಮುನಿಸ್ವಾಮಿಗೌಡ ಡೌನ್ ಮಾಡಿ ಕೊಟ್ಟಿದ್ದಾರೆ. ಆ ತಾಯಿದು ಬಂದ್ಬಿಟ್ಟು ನೋಡಿ ಡಾಕ್ಯುಮೆಂಟ್. ಆ ತಾಯಿ ಡಾಕ್ಯುಮೆಂಟ್ 96 ಡಾಕ್ಯುಮೆಂಟ್. ಅವ್ರು ಎಲ್ಲಿ ಹೋಗ್ತಾರೆ ಸರ್ ಇವತ್ತು? ಎಲ್ಲಿ ಊಟ ಇಲ್ಲ, ನೀರಿಲ್ಲ ಸರ್. ಮಾರ್ನಿಂಗ್ ನಲ್ಲಿ ಬಂದ್ಬಿಟ್ಟು 6:30 ಸ್ಪಾಟ್ ಬಂದಿದ್ದೀನಿ ನಾನು. 1 ಅವರ್ ತಾಯಿ ಬಂದ್ಬಿಟ್ಟು ರಿಕ್ವೆಸ್ಟ್ ಕಳಿದ್ದಾರೆ. ಬಂದ್ಬಿಟ್ಟು 1 ಅವರ್ ಟೈಮ್ ಕೊಟ್ಟಿಲ್ಲ ಅವರು. ಏನ್ ಕೊಟ್ಟಿಲ್ಲ? ಪೊಲೀಸರು ಹಾಕ್ಬಿಟ್ಟು ಗುಂಡಾಗಿ ಮಾಡಿದ್ದಾರೆ. ಅಲೋ ಮಾಡಿಲ್ಲ ಸರ್ ಯಾರಕ್ಕೆ. ಸಾಮಾನ್ಯಗಳು ಅದು ಮೊತ್ತ ಸರ್ ಮಾಡಿದ್ದಾರೆ. ಎಲ್ಲಿ ಹೋಗ್ಬೇಕು ಸರ್ ನಾವು? ಯಾರು ನ್ಯಾಯ ಕೊಡ್ತಾರೆ ನಮ್ಗೆ? ಬಿಡಿ ಅವ್ರು ಬಂದ್ಬಿಟ್ಟು ನಮ್ಮ ಮೇಲೆ ಟೋಟಲಿ ನಮ್ಮ ಮೇಲೆ ಬಿಡಿ ಅವ್ರು ಬಂದ್ಬಿಟ್ಟು ಅರೇಂಜ್ಮೆಂಟ್ ಮಾಡಿದ್ದಾರೆ. ಪೊಲೀಸರು ಸೇರಿಸ್ಬಿಟ್ಟು ಲಾಠಿ ಚಾರ್ಜ್ ಬೇರೆ. ಯಾವ ಲೀಡರ್ಸ್ ಬಂದಿಲ್ಲ ಸರ್. ನಾವು ನಮ್ಮ ಏರಿಯಾ MLA ಮತ್ತೆ ಕೃಷ್ಣ ಬೈರೇಗೌಡರು 4 ಟೈಮ್ MLA, 2 ಟೈಮ್ ಮಿನಿಸ್ಟರ್. ಅವ್ರು ಏನ್ ಸರ್ ಮಾಡಿದ್ದಾರೆ? ರೆವಿನ್ಯೂ ಮಿನಿಸ್ಟರ್ ಅವರು. ಅದ್ರ ಮೇಲೆ ಹೇಳ್ತಾರೆ ನಮ್ DK ಹಾರಿಸ್ ಅವ್ರು ಬಂದ್ಬಿಟ್ಟು NK ಹಾರಿಸ್ ಅವರು ಚೇರ್ಮನ್. ಅವ್ರಿಗೆ ಗೊತ್ತಿಲ್ವಾ ಡೆಮಾಲಿಷ್ ಮಾಡಿದ್ರು? ಪರ್ಮಿಷನ್ ಕೊಡಿದ್ರು ಯಾರು ಸರ್ ನಿಮಗೆ? 1 ಡೇನಲ್ಲಿ ಬಂದ್ಬಿಟ್ಟು ಆರ್ಡರ್ ಆಯ್ತು, 2nd ಡೇ ಬಂದ್ಬಿಟ್ಟು ಡೆಮಾಲಿಷ. ಒಂದು ಟೈಮ್ ಇಲ್ವಾ ಸರ್ ಅದಕ್ಕೆ? ಲೀಗಲ್ ಡಾಕ್ಯುಮೆಂಟ್ ಆಯ್ತು ಮಾತ್ರ. ಒಂದು ಡಾಕ್ಯುಮೆಂಟ್ ಲೀಗಲ್ ಡಾಕ್ಯುಮೆಂಟ್, 30 ಡಾಕ್ಯುಮೆಂಟ್ ನಮ್ಮ ಹತ್ರ ಡಾಕ್ಯುಮೆಂಟ್ ಆಯ್ತು. ನಮ್ ಡಾಕ್ಯುಮೆಂಟ್ ಬಂದ್ಬಿಟ್ಟು ಸರ್ ನಮ್ಮ ಮನೆ ಕಟ್ಟೆ ಕೊಡಬೇಕು ಅವರು. ಈ ಡಾಕ್ಯುಮೆಂಟ್ 96 ರಿಜಿಸ್ಟರ್ ಮಾಡಿದ್ದಾರೆ. ಡಾಕ್ಯುಮೆಂಟ್ ಸೈಜ್ ಬಂದು 30-50 ಡಾಕ್ಯುಮೆಂಟ್ ಇದು. ಈ ಜಾಗದ ಬಗ್ಗೆ ಒಂದಷ್ಟು ಗೊಂದಲಗಳೀಗ ಇರೋದು. 1998ರಲ್ಲೇ ಇಲ್ಲಿ ಜಾಗವನ್ನ ಖರೀದಿ ಮಾಡಿ ಮನೆಗಳ ನಿರ್ಮಾಣವನ್ನ ಕೂಡ ಮಾಡಿದ್ರು. ಆದ್ರೆ 2004ರಲ್ಲಿ ಜಾಗ ನಮಗ್ ಸೇರ್ತಾ ಇದೆ ಅಂತ ಬಿಡಿಎ ಹೇಳ್ತಿದೆ. 2005ರಲ್ಲಿ ಈ ಜಾಗದ ಮಾಲೀಕರಿಂದ ಬಿಬಿಎಂಪಿಗೆ ತೆರಿಗೆ ಸಂದಾಯ ಮಾಡಿರುವಂತಹ ಎಲ್ಲಾ ದಾಖಲೆಗಳಿದೆ. ಈ ದಾಖಲೆಗಳೇ ಈಗ ಆಧಾರ. ಈ ದಾಖಲೆ ಸಮೇತ ಕೋರ್ಟ್ಗೆ ಹೋಗೋದಕ್ಕೆ ನಿವಾಸಿಗಳು ಸಜ್ಜಾಗಿದ್ದಾರೆ. ಮೊನ್ನೆವರೆಗೂ ಕರೆಂಟ್ ಬಿಲ್ ಕಟ್ಟಿದ್ವಿ, ಅದು ಹೇಗೆ ಬಿಡಿಎಗೆ ಸೇರುತ್ತೆ ಅನ್ನೋದು ಅವ್ರ ಪ್ರಶ್ನೆ. ಒಂದಷ್ಟು ಅವ್ರ ಬಳಿ ದಾಖಲೆಗಳಿದೆ. ನಾವು ಕರೆಂಟ್ ಬಿಲ್ ಕಟ್ಟಿದ್ದೀವಿ, ತೆರಿಗೆ ಕಟ್ಟಿದ್ದೀವಿ, ಟ್ಯಾಕ್ಸ್ ಕಟ್ಟಿದ್ದೀವಿ, ಇದನ್ನೆಲ್ಲ ಕಟ್ಟಿಸ್ಕೊಂಡು ಈಗ ನಮ್ಮ ಜಾಗ ಅಂತ ಹೇಳ್ತಾ ಇದ್ದಾರೆ. ಒತ್ತುವರಿ ಮಾಡೋದಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಕಟ್ಟಿಸ್ಕೊಂಡಿದ್ಯಾಕೆ, ಜೊತೆಯಲ್ಲಿ ಜಾಗ ಯಾವಾಗ ಅವ್ರಿಗೆ ಸೇರಿತು ಅನ್ನುವಂತ ಪ್ರಶ್ನೆಯನ್ನ ಕೂಡ ಸ್ಥಳೀಯ ನಿವಾಸಿಗಳು ಮಾಡ್ತಾ ಇರೋದು. ಈ ಡಾಕ್ಯುಮೆಂಟ್ 96 ರಿಜಿಸ್ಟರ್ ಮಾಡಿದ್ದಾರೆ. ಡಾಕ್ಯುಮೆಂಟ್ ಸೈಜ್ ಬಂದು 30-50 ಡಾಕ್ಯುಮೆಂಟ್ ಇದು. ಈ ಮನೆ ಆಲ್ಮೋಸ್ಟ್ ಬಂದ್ಬಿಟ್ಟು ನಿಯರ್ಲಿ ಬಂದ್ಬಿಟ್ಟು 35 ಇಯರ್ಸ್ ಡಾಕ್ಯುಮೆಂಟ್ ಇದು. 35 ಇಯರ್ಸ್ ನಲ್ಲಿ ಬಿಡಿಎಗೆ ಗೊತ್ತಾಗಿಲ್ಲ ಸರ್, ಇದು ಬಿಡಿಎನ್ ಗೊತ್ತಾಗಿಲ್ಲ ಅವ್ರಿಗೆ. ಬಡವರು ಇವರು, ಊಟ ಇಲ್ಲ, ತಿನ್ನಕ್ಕೆ ಊಟ ಇಲ್ಲ ಅವ್ರಿಗೆ. ರೋಡ್ ಬೀದಿಗೆ ಬಂದಿದ್ದಾರೆ ಇವರು. ಎಲ್ಲಿ ಹೋಗ್ತಾರೆ ಸರ್ ಇವರು? ಡಾಕ್ಯುಮೆಂಟ್ ನೋಡಿ,
ಸೇಲ್ ಡೀಡ್ ಆಯ್ತು ಅವ್ರ ಹತ್ರ ಆಯ್ತು, ಪ್ಲಸ್ ಇಸಿ ಖಾತಾ ಕಂದಾಯ ಈ ಖಾತಾ ಎಲೆಕ್ಟ್ರಿಸಿಟಿ ಬಿಲ್ ಮೀಟರ್ ಎಲ್ಲ ಆಯ್ತು, ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ ಇಲ್ವಾ? ಇದು ಅನ್ಯಾಯ ಇಲ್ವಾ ಸರ್? ಇದು ನ್ಯಾಯ ಕೊಡ್ಬೇಕಿಲ್ವಾ? ಎಲ್ಲೆಲ್ಲಿ ಹೋಗ್ಬೇಕು ಸರ್ ಇವರೆಲ್ಲ? ಟಾರ್ಗೆಟ್ ನಾವೇ ಬರೋದಾ? ನಮ್ಗೆ ಟಾರ್ಗೆಟ್ ಮಾಡ್ತಾರಿಲ್ವಾ ಸರ್? 36 ಮನೆಗಳ ಡೆಮಾಲಿಷ್ ಮಾಡಿದ್ದಾರೆ. ಟೋಟಲ್ ಡಾಕ್ಯುಮೆಂಟ್ ಮಾತ್ರ ಪ್ರಾಪರ್ ಡಾಕ್ಯುಮೆಂಟ್ ಇರುತ್ತೆ. ಒಂದು ಡಾಕ್ಯುಮೆಂಟ್ ನೋಡಿ ಸರ್, ಪ್ರಾಪರ್ ಒಂದು ಡಾಕ್ಯುಮೆಂಟ್ ನಮ್ಮ ಹತ್ರ ಡಾಕ್ಯುಮೆಂಟ್ ನೋಡಿ. ಡೈರೆಕ್ಟ್ ಒಂದು ಓನರ್ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ. ಲೇಔಟ್ ಓನರ್ ಮುನಿಸ್ವಾಮಿಯಪ್ಪ ಗೌಡರ್ ಮುನಿಸ್ವಾಮಿಗೌಡ ಮಾಡಿ ಕೊಟ್ಟಿದ್ದಾರೆ. ಆ ತಾಯಿದು ಬಂದ್ಬಿಟ್ಟು ನೋಡಿ ಡಾಕ್ಯುಮೆಂಟ್, ಆ ತಾಯಿ ಡಾಕ್ಯುಮೆಂಟ್ 96 ಡಾಕ್ಯುಮೆಂಟ್. ಅವ್ರು ಎಲ್ಲಿ ಹೋಗ್ತಾರೆ ಸರ್ ಇವತ್ತು? ಎಲ್ಲಿ ಊಟ ಇಲ್ಲ, ನೀರಿಲ್ಲ ಸರ್. ಮಾರ್ನಿಂಗ್ ನಲ್ಲಿ ಬಂದ್ಬಿಟ್ಟು 6:30 ಸ್ಪಾಟ್ ನಾ ಬಂದಿದ್ದೀನಿ ನಾನು. 1 ಅವರ್ ತಾಯಿ ಬಂದ್ಬಿಟ್ಟು ರಿಕ್ವೆಸ್ಟ್ ಕಳಿದ್ದಾರೆ, ಬಂದ್ಬಿಟ್ಟು 1 ಅವರ್ ಟೈಮ್ ಕೊಟ್ಟಿಲ್ಲ. ಅವರು ಏನ್ ಕೊಟ್ಟಿಲ್ಲ, ಪೊಲೀಸರು ಹಾಕ್ಬಿಟ್ಟು ಗುಂಡಾ ಮಾಡಿದ್ದಾರೆ. ಅಲೋ ಮಾಡಿಲ್ಲ ಸರ್ ಯಾರಕ್ಕೆ? ಸಾಮಾನ್ಯಗಳು ಅದು ಮೊತ್ತ ಸರ್ ಡಬಲ್ ಮಾಡಿದ್ದಾರೆ. ಎಲ್ಲಿ ಹೋಗ್ಬೇಕು ಸರ್ ನಾವು? ಯಾರು ನ್ಯಾಯ ಕೊಡ್ತಾರೆ ನಮ್ಗೆ? ಬಿಡಿ ಅವ್ರು ಬಂದ್ಬಿಟ್ಟು ನಮ್ಮ ಮೇಲೆ ಟೋಟಲಿ ನಮ್ಮ ಮೇಲೆ ಬಿಡಿ ಅವ್ರು ಬಂದ್ಬಿಟ್ಟು ಅರೇಂಜ್ಮೆಂಟ್ ಮಾಡಿದ್ದಾರೆ. ಪೊಲೀಸರು ಸೇರಿಸ್ಬಿಟ್ಟು ಲಾಠಿ ಚಾರ್ಜ್ ಬೇರೆ. ಯಾವ ಲೀಡರ್ಸ್ ಬಂದಿಲ್ಲ ಸರ್. ನಾವು ನಮ್ಮ ಏರಿಯಾ MLA ಮತ್ತೆ ಕೃಷ್ಣ ಬೈರೇಗೌಡರು 4 ಟೈಮ್ MLA 2 ಟೈಮ್ ಮಿನಿಸ್ಟರ್. ಅವ್ರು ಏನ್ ಸರ್ ಮಾಡಿದ್ದಾರೆ? ರೆವಿನ್ಯೂ ಮಿನಿಸ್ಟರ್ ಅವರು. ಅದೇ ಮೇಲೆ ಹೇಳ್ತಾರೆ ನಮ್ DK ಹಾರಿಸ್ ಅವ್ರು ಬಂದ್ಬಿಟ್ಟು NK ಹಾರಿಸ್ ಅವರು ಚೇರ್ಮನ್. ಅವ್ರಿಗೆ ಗೊತ್ತಿಲ್ವಾ ಡೆಮಾಲಿಷ್ ಮಾಡಿದ್ರು? ಪರ್ಮಿಷನ್ ಕೊಡಿದ್ದು ಯಾರು ಸರ್ ನಿಮಗೆ? 1 ಡೇನಲ್ಲಿ ಬಂದ್ಬಿಟ್ಟು ಆರ್ಡರ್ ಆಯ್ತು, 2nd ಡೇ ಬಂದ್ಬಿಟ್ಟು ಡೆಮಾಲಿಷ. ಒಂದು ಟೈಮ್ ಇಲ್ವಾ ಸರ್ ಅದಕ್ಕೆ? ಲೀಗಲ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಆಯ್ತು. ಮತ್ತೆ ಒಂದು ಡಾಕ್ಯುಮೆಂಟ್ ಲೀಗಲ್ ಡಾಕ್ಯುಮೆಂಟ್ 30 ಡಾಕ್ಯುಮೆಂಟ್ ನಮ್ಮ ಹತ್ರ ಡಾಕ್ಯುಮೆಂಟ್ ಆಯ್ತು. ನಮ್ಮ ಡಾಕ್ಯುಮೆಂಟ್ ಬಂದ್ಬಿಟ್ಟು ಸರ್ ನಮ್ಮ ಮನೆಯವ್ರು ಕಟ್ಟೆ ಕೊಡಬೇಕು ಅವರು. ಈ ಡಾಕ್ಯುಮೆಂಟ್ 90 ರಿಜಿಸ್ಟರ್ ಮಾಡಿದ್ದಾರೆ. ಡಾಕ್ಯುಮೆಂಟ್ ಸೈಜ್ ಬಂದು 30-50 ಡಾಕ್ಯುಮೆಂಟ್. ಇದು ಡಾಕ್ಯುಮೆಂಟ್ 96 ಡಾಕ್ಯುಮೆಂಟ್. ಅವ್ರು ಎಲ್ಲಿ ಹೋಗ್ತಾರೆ ಸರ್ ಇವತ್ತು? ಎಲ್ಲಿ ಊಟ ಇಲ್ಲ, ನೀರಿಲ್ಲ ಸರ್. ಮಾರ್ನಿಂಗ್ ನಲ್ಲಿ ಬಂದ್ಬಿಟ್ಟು 6:30 ಸ್ಪಾಟ್ ನಾ ಬಂದಿದ್ದೀನಿ ನಾನು. 1 ಅವರ್ ತಾಯಿ ಬಂದ್ಬಿಟ್ಟು ರಿಕ್ವೆಸ್ಟ್ ಕಳಿದ್ದಾರೆ, ಬಂದ್ಬಿಟ್ಟು 1 ಅವರ್ ಟೈಮ್ ಕೊಟ್ಟಿಲ್ಲ. ಅವರು ಏನ್ ಕೊಟ್ಟಿಲ್ಲ, ಪೊಲೀಸರು ಹಾಕ್ಬಿಟ್ಟು ಗುಂಡಾ ಮಾಡಿದ್ದಾರೆ. ಅಲೋ ಮಾಡಿಲ್ಲ ಸರ್ ಯಾರಕ್ಕೆ? ಸಾಮಾನ್ಯಗಳು ಅದು ಮೊತ್ತ ಸರ್ ಡಬಲ್ ಮಾಡಿದ್ದಾರೆ. ಎಲ್ಲಿ ಹೋಗ್ಬೇಕು ಸರ್ ನಾವು? ಯಾರು ನ್ಯಾಯ ಕೊಡ್ತಾರೆ ನಮ್ಗೆ? ಬಿಡಿ ಅವ್ರು ಬಂದ್ಬಿಟ್ಟು ನಮ್ಮ ಮೇಲೆ ಟೋಟಲಿ ನಮ್ಮ ಮೇಲೆ ಬಿಡಿ ಅವ್ರು ಬಂದ್ಬಿಟ್ಟು ಅರೇಂಜ್ಮೆಂಟ್ ಮಾಡಿದ್ದಾರೆ. ಪೊಲೀಸರು ಸೇರಿಸ್ಬಿಟ್ಟು ಲಾಠಿ ಚಾರ್ಜ್ ಬೇರೆ. ಯಾವ ಲೀಡರ್ಸ್ ಬಂದಿಲ್ಲ ಸರ್. ನಾವು ನಮ್ಮ ಏರಿಯಾ MLA ಮತ್ತೆ ಕೃಷ್ಣ ಬೈರೇಗೌಡರು 4 ಟೈಮ್ MLA 2 ಟೈಮ್ ಮಿನಿಸ್ಟರ್. ಅವ್ರು ಏನ್ ಸರ್ ಮಾಡಿದ್ದಾರೆ? ರೆವಿನ್ಯೂ ಮಿನಿಸ್ಟರ್ ಅವರು. ಅದೇ ಮೇಲೆ ಹೇಳ್ತಾರೆ ನಮ್ DK ಹಾರಿಸ್ ಅವ್ರು ಬಂದ್ಬಿಟ್ಟು NK ಹಾರಿಸ್ ಅವರು ಚೇರ್ಮನ್. ಅವ್ರಿಗೆ ಗೊತ್ತಿಲ್ವಾ ಡೆಮಾಲಿಷ್ ಮಾಡಿದ್ರು? ಪರ್ಮಿಷನ್ ಕೊಡಿದ್ದು ಯಾರು ಸರ್ ನಿಮಗೆ? 1 ಡೇನಲ್ಲಿ ಬಂದ್ಬಿಟ್ಟು ಆರ್ಡರ್ ಆಯ್ತು, 2nd ಡೇ ಬಂದ್ಬಿಟ್ಟು ಡೆಮಾಲಿಷ. ಒಂದು ಟೈಮ್ ಇಲ್ವಾ ಸರ್ ಅದಕ್ಕೆ? ಲೀಗಲ್ ಡಾಕ್ಯುಮೆಂಟ್ ಆಯ್ತು. ಮಾತ್ರ ಒಂದು ಡಾಕ್ಯುಮೆಂಟ್ ಲೀಗಲ್ ಡಾಕ್ಯುಮೆಂಟ್ 30 ಡಾಕ್ಯುಮೆಂಟ್ ನಮ್ಮ ಹತ್ರ ಡಾಕ್ಯುಮೆಂಟ್ ಆಯ್ತು. ನಮ್ಮ ಡಾಕ್ಯುಮೆಂಟ್ ಬಂದ್ಬಿಟ್ಟು ಸರ್ ನಮ್ಮ ಮನೆಯವ್ರು ಕಟ್ಟೆ ಕೊಡಬೇಕು ಅವರು. ಈ ಡಾಕ್ಯುಮೆಂಟ್ 90 ರಿಜಿಸ್ಟರ್ ಮಾಡಿದ್ದಾರೆ. ಡಾಕ್ಯುಮೆಂಟ್ ಸೈಜ್ ಬಂದು 30-50 ಡಾಕ್ಯುಮೆಂಟ್. ಇದು